ಯಾಕಂದ್ರೆ ದೆಹಲಿ ಸರ್ವ ರೀತಿಯಲ್ಲೂ ಕೂಡ ಸಜ್ಜಾಗಿದೆ. ಯಾಕಂದ್ರೆ ಇದು ರಾಜಪಥ ಅಲ್ಲ, ಅದೀಗ ಅದು ಕರ್ತವ್ಯ ಪಥ. ಅದೀಗ ಯಾಕಂದ್ರೆ ಬ್ರಿಟಿಷರು ಇಟ್ಟಿದ್ದಂಥ ಹೆಸರನ್ನ ಬದಲಾಯಿಸಲಾಗಿದೆ, ಅದು ಕರ್ತವ್ಯ ಪಥವಾಗಿದೆ. ಅದರ ನೇರ ದೃಶ್ಯಾವಳಿಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ಕರ್ತವ್ಯ ಪಥದಲ್ಲಿ ಯಾವ ರೀತಿ ಈಗ ಪರೇಡ್ಗೆ ಸಿದ್ಧತೆಗಳಾಗಿದೆ ಅಂತ ಒಂದು ಲೆಕ್ಕದಲ್ಲಿ ಇದು ಈ ನಮ್ಮ ಸೇನೆಯ ಶಕ್ತಿ ಸಾಮರ್ಥ್ಯ ಏನು ಅದನ್ನು ಕೂಡ ತೋರಿಸ್ಲಿಕ್ಕೆ ಒಂದು ಅದ್ಭುತವಾದಂಥ ಅವಕಾಶ. ಯಾಕಂದರೆ ಭಾರತದ ಸ್ಥಿತಿ ಹಿಂದೆ ಚೀನಾದ ವಿರುದ್ಧ ನಾವು ಯುದ್ಧ ಮಾಡುವಂಥ ಸಂದರ್ಭ ಇತ್ತಲ್ಲ, ಆ ರೀತಿ ಇಲ್ಲ, ಸಾಕಷ್ಟು ಬದಲಾಗಿದೆ. ಬದಲಾದಂಥ ಭಾರತ, ಆ ಭಾರತದ ಪ್ರಗತಿ, ಆ ಏಳಿಗೆ, ಅದಕ್ಕೆ ಪ್ರತಿ ವರ್ಷ ಒಬ್ಬೊಬ್ಬರು ಸಾಕ್ಷಿ ಆಗ್ತಾರೆ. ಈ ಬಾರಿ ಬಂದಿರುವಂಥವರು ಇಂಡೋನೇಷ್ಯಾದ ಅಧ್ಯಕ್ಷರು. ಯಾಕಂದರೆ ಪ್ರತಿಮಾ ನಿಮಗೆ ಗೊತ್ತಿದೆ, 75 ವರ್ಷಗಳ ಹಿಂದೆ ಇದೇ ಇಂಡೋನೇಷ್ಯಾ ಅಧ್ಯಕ್ಷರನ್ನ ಕರೆಸಿ ನಾವು ಈ ಗಣರಾಜ್ಯೋತ್ಸವದಲ್ಲಿ ಪಾಲ್ಗೊಳ್ಳೋ ರೀತಿಯಲ್ಲಿ ಮಾಡಿದ್ವಿ. ಅಲ್ಲಿಂದ 75 ವರ್ಷ ಆದಂಥ ಸವಿ ನೆನಪಿಗೆ ಮತ್ತೆ ಅವ್ರನ್ನೇ ಕರೆಸ್ಕೊಂಡಿರುವಂಥದ್ದು. ಇಂಡೋನೇಷ್ಯಾಕ್ಕೂ ನಮಗೂ ಒಂದು ಸಾಂಸ್ಕೃತಿಕ ಹಿನ್ನೆಲೆ ಇದೆ ನಮಗೆ. ಯಾಕಂದರೆ ಈ ಸಿಲ್ಕ್ ರೂಟಿನ ವ್ಯಾಪಾರ ವ್ಯವಹಾರ ವಹಿವಾಟಿನಿಂದ ಹಿಡಿದು ಅಲ್ಲಿನ ಸಂಸ್ಕೃತಿ ನಮ್ಮ ಸಂಸ್ಕೃತಿ ಜೊತೆಗೆ ಯಾವ ರೀತಿ ಸೇರ್ಕೊಂಡಿದೆ ಅಂತ ಒಂದು ಬೆಸ್ಟ್ ಎಕ್ಸಾಂಪಲ್ ಈಗಲೂ ಕೂಡ ನಾವು ನೋಡ್ತೀವಿ. ಈ ಇಂಡೋನೇಷ್ಯಾದ ಏರ್ಲೈನ್ಸ್ ಇದೆಯಲ್ಲ, ಅದು ಗರುಡ ಏರ್ಲೈನ್ಸ್. ಅದು ಅಲ್ಲಿ ಈಗಲೂ ನೀವು ಬಾಲಿಗೆ ಹೋಗ್ಬಿಟ್ರೆ ಬಾಲಿಯ ಪ್ರತಿ ಮನೆಯಲ್ಲೂ ಕೂಡ ಗಣೇಶನ ವಿಗ್ರಹಗಳನ್ನು ನೋಡಬಹುದು. ಕಾಪಾಡ್ಕೊಂಡು ಬಂದಿದ್ದಾರೆ, ಸಂರಕ್ಷಣೆಯಾಗಿದೆ. ಹೌದು, ಜಕಾರ್ತದ ಯೂನಿವರ್ಸಿಟಿನಲ್ಲಿ ನೀವು ಶಾರದೆಯ ವಿಗ್ರಹ ಇದೆ, ಅಲ್ಲಿ ಗೀತಾ ಬೋಧನೆಯ ದೊಡ್ಡ ಒಂದು ವಿಗ್ರಹವನ್ನು ಕಡೆ ನಿಲ್ಲಿಸಿದ್ದಾರೆ. ಅಷ್ಟೇ ಅಲ್ಲ, ಇಂಡೋನೇಷ್ಯಾಕ್ಕೂ ನಮಗೂ ಅದು ಎಂಥ ಸಂಬಂಧ ಇದೆ ಅಂತಂದರೆ, ಇಂಡೋನೇಷ್ಯಾದ ಒಬ್ಬ ಅಧ್ಯಕ್ಷರು ಸುಹಾರ್ಟೋ. ಸುಹಾರ್ಟೋ ಅಂತಂದರೆ ಸಂಸ್ಕೃತದಲ್ಲಿ ಒಳ್ಳೆ ಮನಸ್ಸಿನವರು ಅಂತ, ಒಳ್ಳೆ ಹೃದಯದವರು ಅಂತ ಸುಹಾರ್ಟೋ. ಅದಾದ್ಮೇಲೆ ಬಂದಂಥ ಸುಕರ್ಣೋ ನೋಡಿ, ಸುಕರ್ಣ ನೋಡಿ ಎಷ್ಟು ಚೆನ್ನಾಗಿದೆ ಹೆಸರು ಅಂತ ಹೇಳಿ. ಕರ್ಣಕ್ ಬಹಳ ನಿಜಕ್ಕೂ ಕರ್ಣಕ್ ಸಮುದ್ರ ಒಂದು. ಅವ್ರನ್ನ ಯಾರೋ ಕೇಳ್ತಾರೆ, ನೀವು 5 ಸರಿ ನಮಾಜ್ ಮಾಡುವಂತ ಮುಸಲ್ಮಾನರು, ಇದೇ ನಿಮ್ಮ ಹೆಸರು ಹಿಂಗಿದೆಯಲ್ಲ ಅಂತ. ಅದಕ್ಕೆ ಸುಕರ್ಣ ಬಹಳ ಅದ್ಭುತವಾಗಿ ನಾವು ನೋಡ್ತಾ ಇದೀವಿ. ಪ್ರಧಾನಮಂತ್ರಿಗಳು ಈಗ ಬರಮಾಡ್ಕೊಳ್ತಾ ಇದ್ದಾರೆ, ಪ್ರಧಾನಮಂತ್ರಿಗಳು ಬಂದಿದ್ದಾರೆ. ಅದರ ನೇರ ದೃಶ್ಯಾವಳಿಗಳನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇಂಡೋನೇಷ್ಯಾ ಮತ್ತು ಭಾರತದ ಸಂಬಂಧದ ಬಗ್ಗೆ ಬಹಳ ಅದ್ಭುತವಾದ ಕೆಲವೊಂದು ಸಂಗತಿಗಳಿವೆ, ಅದೆಲ್ಲವನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಹೋಗ್ತೀವಿ. ನಾವು ನೋಡಿ, ನಾವು ತೋರಿಸ್ತಾ ಇದ್ದೀವಿ ನೇರ ದೃಶ್ಯಾವಳಿಗಳನ್ನ. ಈ ಬಾರಿ ಪರೇಡ್ ವೀಕ್ಷಣೆ ಮಾಡಲಿಕ್ಕೆ 45,000ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ. ಎಲ್ಲರನ್ನು ಸೋಸಿ ಒಳಗಡೆ ಬಿಡ್ತಾರೆ. ಹದ್ದಿನ ಕಣ್ಗಾವಲಿರುತ್ತೆ, ಸರ್ಪಗಾವಲು. ಈ ಒಂದು ಕ್ಷಣ ಏನಿದೆ, ಗಣರಾಜ್ಯೋತ್ಸವದ ಕ್ಷಣ, ಅದನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅಂತ ಜನ ಬಹಳ ಕಾತರದಿಂದ ಕಾಯ್ತಾ ಇರ್ತಾರೆ. ಹಾಗಾಗಿ ಜನರನ್ನ ಭಾಗಿದಾರಿಯನ್ನಾಗಿಸುವಂತಹ ಒಂದು ಕಾರ್ಯ ಏನಾಗ್ತಾ ಇದೆ, ಸಂವಿಧಾನ ಜಾರಿಯಾಗಿ ಭಾರತ ಗಣತಂತ್ರವಾದಂತಹ ಈ ಸುದಿನದಲ್ಲಿ ಆಕರ್ಷಕವಾದಂತಹ ಪಥಸಂಚಲನ ಇರ್ಬೋದು, ಅಥವಾ ನಮ್ಮ ದೇಶದ ಸೇನೆಯ ಶಕ್ತಿ ಪ್ರದರ್ಶನ ಇರ್ಬೋದು, ಅದೆಲ್ಲವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅವಕಾಶ ಈಗ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಜೊತೆಗೆ ರಕ್ಷಣಾ ಸಚಿವರು ರಾಜನಾಥ್ ಸಿಂಗ್ ಆಗಮಿಸ್ತಾ ಇದ್ದಾರೆ. ಕರ್ತವ್ಯ ಪಥದಲ್ಲಿ ಸಾಗುವಂತಹ ಆ ಕ್ಷಣ, ಭಾರತ ಈಗ ಆತ್ಮನಿರ್ಭರ ಭಾರತ ಆಗಿದೆ. ಆ ಆತ್ಮನಿರ್ಭರತೆಯನ್ನ ತೋರುವಂತಹ ಕ್ಷಣ ಕರ್ತವ್ಯ ಪಥದಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಅದೇ ಇನ್ನೇನು ಕೆಲವೇ ಹೊತ್ತು ಸೇನಾ ಶಕ್ತಿಯ ನಮ್ಮ ಸಾಮರ್ಥ್ಯ ಎಲ್ಲವೂ ಕೂಡ ಅನಾವರಣ ಆಗುತ್ತೆ. ಜೊತೆಗೆ ಸುಮಾರು 45,000 ಮಂದಿಗೆ ಅವಕಾಶ ಸಿಗ್ತಾ ಇರುವಂತದ್ದು ಈ ಪರೇಡ್ ಅನ್ನ ವೀಕ್ಷಿಸೋದಕ್ಕೆ. ಗಣರಾಜ್ಯೋತ್ಸವದಲ್ಲಿ ಭಾಗಿಯಾಗೋದು, ಆ ಪರೇಡ್ ನಲ್ಲಿ ಸಾಗುವಂತದ್ದು ಒಂದು ಎಷ್ಟು ಹೆಮ್ಮೆಯೋ, ಜೊತೆಗೆ ಆ ರಾಜ್ಯೋತ್ಸವವನ್ನ ಗಣರಾಜ್ಯೋತ್ಸವವನ್ನ ವೀಕ್ಷಣೆ ಮಾಡೋದಕ್ಕೆ ಅವಕಾಶ ಸಿಗುತ್ತಲ್ಲ, ಅದು ಅಷ್ಟೇ ಹೆಮ್ಮೆ ವಿಚಾರ ಅಂತ ಪ್ರತಿಯೊಬ್ಬ ಭಾರತೀಯ ಅನ್ಕೊಳ್ತಾನೆ. ಹಾಗಾಗಿ ಈ 75ನೇ ಗಣರಾಜ್ಯೋತ್ಸವನ್ನ ವೀಕ್ಷಣೆ ಮಾಡೋದಕ್ಕಾಗಿ 45,000ಕ್ಕೂ ಅಧಿಕ ಮಂದಿ ಬಂದಿದ್ದಾರೆ. ಈಗ ಪ್ರಧಾನಿ ಆಗಮಿಸಿದ್ದಾರೆ. ಟ್ಯಾಬ್ಲೋಗಳ ಪ್ರದರ್ಶನ ಆಗತ್ತೆ, ನಮ್ಮ ರಾಜ್ಯದ ಟ್ಯಾಬ್ಲೋ ಕೂಡ ಸಾಗಲಿದೆ. ನಿಜಕ್ಕೂ ಒಂದು ಅದ್ಭುತವಾದಂಥ ಕ್ಷಣ. ಯಾಕಂದರೆ ಭಾರತದಲ್ಲಿ ಏನಿತ್ತು ಏನಿಲ್ಲ ಅನ್ನುವಂಥದ್ದು ಇದೆಯಲ್ಲ ಪ್ರತಿಮಾ, ಅದು ಭಾಳ ಆಶ್ಚರ್ಯಕರ ಸಂಗತಿ. ಯಾಕಂದರೆ ತುಂಬ ಜನ ಅಂದ್ಕೊಂಡ್ಬಿಟ್ಟಿದ್ದು ಬ್ರಿಟಿಷರು ಬಿಟ್ಟು ಹೋದಂಥ ಸಂದರ್ಭದಲ್ಲಿ ಇನ್ನೇನು ಭಾರತೀಯರಿಗೆ ಆಳ್ವಿಕೆ ಮಾಡೋದೇ ಗೊತ್ತಿರಲಿಲ್ಲ ಅಂತ, ಆ ರೀತಿ ಒಂದು ಮನೋಭಾವನೆ ಇತ್ತು. ಈ ತುಂಬ ಜನ ಹಿಂಡು ದಂಡು ಹೋಗಿ ಇಂಗ್ಲೆಂಡಿನ ಪ್ರಧಾನಿಯನ್ನು ಕೇಳಿದಾರೆ, ನಮ್ಮ ದೇಶಕ್ಕೆ ಸ್ವತಂತ್ರ ಕೊಟ್ಬಿಡಿ ಅಂತ. ಆವಾಗ ಅವ್ರು ಹೇಳೋದು ಅದನ್ನೇ, ನಿಮಗೆ ಏನು ಗೊತ್ತು, ನೀವು ಹೆಂಗೆ ಆಳ್ವಿಕೆ ಮಾಡ್ತೀರಿ, ನೀವು ಗಾಳಿಗೆ ನೀರಿಗೆ ಮಣ್ಣಿಗೆ ಎಲ್ಲದಕ್ಕೂ ನೀವು ಕಂದಾಯ ಹಾಕೊಂಡು ಸಾಯ್ತೀರಿ, ನಿಮಗೆ ಆಳ್ವಿಕೆ ಮಾಡೋಕ್ಕೆ ಬರಲ್ಲ ನಿಮಗೆ ಅಂತ. ಆದರೆ ಭಾರತ ಇವತ್ತು ದಾಪಗಾಲಿಟ್ಟಿರುವಂಥ ರೀತಿ ಇದೆಯಲ್ಲ, ಸಾಮಾನ್ಯ ಸಂಗತಿ ಅಲ್ಲ. ಅದು ನಿಜ, ಸ್ವಾತಂತ್ರ್ಯಕ್ಕೆ ಅರ್ಹರೇ ಅಲ್ಲ ಅನ್ನೋ ರೀತಿಯಲ್ಲಿ ಆಗ ನಮ್ಮನ್ನು ನಡೆಸಿಕೊಳ್ಳಲಾಗಿತ್ತು. ಆದರೆ ಈಗ ಆತ್ಮನಿರ್ಭರತೆಯಲ್ಲಿ ನಾವು ಬಹಳ ಹೆಮ್ಮೆಯಿಂದ ಮುಂದೆ ಸಾಗ್ತಾ ಇದ್ದೀವಿ. ವಿರಾಸತ್ ಅವ್ರ ವಿಕಾಸ್, ಅದೇ ಧ್ಯೇಯದೊಂದಿಗೆ ಇವತ್ತಿನ ಆತ್ಮ ಬರ್ಬರದಿಂದ ಆತ್ಮನಿರ್ಭರ ಅನ್ಬೇಕು. ಎಸ್, ನೇರ ದೃಶ್ಯಾವಳಿಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ಅಂತರ್ಸೇನಾ ಸಮಾಂಗ ಶೋಕ್
ರಾಷ್ಟ್ರೀಯ ಯುದ್ಧ ಸ್ಮಾರಕದಿಂದ ನೇರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ವಿ. ನೋಡಿ, ಅಲ್ಲಿ ಕೆತ್ತಿರುವಂಥ ಹೆಸರುಗಳಿದಾವಲ್ಲ, ಇವು ಅಜರಾಮರ. ಇವು ದೇಶದ ಮಣ್ಣಿಗೋಸ್ಕರ ಜೀವ ಕೊಟ್ಟಿರುವಂಥವ್ರು ಇವರು. ಅದಕ್ಕೋಸ್ಕರ ನಾನು ಯಾವಾಗಲೂ ಕೂಡ ಒಂದು ಮಾತು ಹೇಳ್ತೀನಿ, ನಾವು ಗುಡಿಯಲ್ಲಿರುವಂಥ ದೇವರುಗಳನ್ನು ನಂಬಿಸ್ತೀವಿ, ಆದರೆ ಗಡಿಯಲ್ಲಿರುವಂಥ ದೇವರುಗಳಿದಾರಲ್ಲ ಅವ್ರು ಮರ್ತು ಬಿಡ್ತೀವಿ ಕೆಲವು ಸಂದರ್ಭಗಳಲ್ಲಿ. ನಿಜಕ್ಕೂ ನೀನು ಅಂತಂದರೆ ನಮ್ಮ ಪಾಲಿನ ದೇವರುಗಳು ಅಂತಂತಂದರೆ ಅದು ಗಡಿಯಲ್ಲಿ ನಮಗೋಸ್ಕರ ಕಾಯ್ತಾ ಇದ್ದಾರಲ್ಲ. ತಮ್ಮ ಹೆಂಡರು ಮಕ್ಕಳನ್ನು ದೂರ ಇಟ್ಟು, ತಾವು ಹುಟ್ಟಿದ ಮನೆಯನ್ನು ದೂರ ಇಟ್ಟು, ತಮ್ಮ ಊರನ್ನು ಬಿಟ್ಟು ಅಲ್ಲಿ ನಮಗೋಸ್ಕರ, ನಮ್ಮ ನಾಳೆಯ ದಿನಗಳಿಗೋಸ್ಕರ ಇವತ್ತು ತಮ್ಮನ್ನು ತಾವು ಅರ್ಪಿಸ್ಕೊಳ್ಳುವಂಥ ರೀತಿ ಇದೆಯಲ್ಲ, ಅದು ನಮಗೆ ಹೆಮ್ಮೆಯ ಸಂಗತಿ. ಪ್ರಧಾನಿ ಅಲ್ಲಿ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ರಾಷ್ಟ್ರೀಯ ಯುದ್ಧ ಸ್ಮಾರಕಕ್ಕೆ ಗೌರವ ಸಲ್ಲಿಸ್ತಾ ಇದ್ದಾರೆ ಮೋದಿ. ನಿತ್ಯ ಸ್ಮರಣೆ ಮಾಡಲೇಬೇಕು ಈ ಯೋಧರನ್ನ. ಯಾಕಂದರೆ ಅವರಿಂದಲೇ ನಾವಿವತ್ತು ಇಷ್ಟು ಸ್ವತಂತ್ರವಾಗಿ ಬಹಳ ಖುಷಿಯಾಗಿ ಸಂಭ್ರಮದಿಂದ ಈ ಗಣರಾಜ್ಯೋತ್ಸವವನ್ನು ಆಚರಿಸೋದಕ್ಕೆ ಸಾಧ್ಯ ಆಗ್ತಾ ಇದೆ ಅಂತಂದರೆ ಅದಕ್ಕೆ ಗಡಿಯಲ್ಲಿ ಅವರು ಪ್ರಾಣದ ಹಂಗು ತೊರೆದು ನಿಂತು ನಮಗೋಸ್ಕರ ದುಡಿತಾ ಇರುವಂಥದ್ದು, ಶ್ರಮಿಸ್ತಾ ಇರುವಂಥದ್ದು, ಧೈರ್ಯ ತೋರ್ತಾ ಇರುವಂಥದ್ದು. ಹಾಗಾಗಿ ಆ ಮಡಿದ ಜೀವಕ್ಕೆ ಒಂದು ಗೌರವ ನಮನವನ್ನು ಸಲ್ಲಿಸಲೇಬೇಕಿದೆ. ರಾಷ್ಟ್ರೀಯ ಯುದ್ಧ ಸ್ಮಾರಕಕ್ಕೆ ಪ್ರಧಾನಿಯಿಂದ ಗೌರವ ನಮನ ಸಲ್ಲಿಕೆಯಾಗ್ತಾ ಇದೆ. ಇನ್ನೇನು ಪಥಸಂಚಲನ, ಮುಂದೆ ಸಾಗಲಿರುವ ಪಥಸಂಚಲನಕ್ಕಾಗಿ ಕಾತರದಿಂದ ಕಾಯ್ತಾ ಇದ್ದಾರೆ ಜನಸಮೂಹ. अंतरसेना सम्मान गार्ड सलामत शस्त्र अंतरसेना सम्मान गार्ड पंजाब शस्त्र The buglers sounding the rouse, the guard commander ordering Salami Shastros salute with arms, marking the completion of 2 minutes of silence. Silence, quiet, still, tranquil. While a billion hearts beat, some now lie still. As gratitude, homage and honor call, the silence quietly, saying it all. The wreath-laying ceremony here at the National War Memorial, a solemn and poignant one. Time, the great healer, the great mediator, and the great change maker. As it seamlessly carries the moments away, it leaves in its wake many things, stories, memories, and heroes. And today, we revere and pay homage to those heroes. देश के लिए सर्वोच्च बलिदान करने वाले अमर शहीदों को राष्ट्र का नमन। माननीय प्रधानमंत्री द्वारा श्रद्धांजलि अर्पित की गई। अमर जवानों का बलिदान आने वाली ಪೀಳಿಗೆಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ವಿ. 2 ನಿಮಿಷದ ಮೌನ. ಈ ಮೌನ ಅನ್ನೋದಕ್ಕೆ ಬಹಳ ಅರ್ಥ ಇದೆ ಪ್ರತಿಮಾ. ಯಾಕಂದರೆ ಈ ಮಾತಿನ ಆಳವನ್ನು ನಾವು ಅಳಿಬಹುದು, ಆದರೆ ಮೌನದ ಆಳವನ್ನು ಅಳಿಲಿಕ್ಕೆ ಸಾಧ್ಯ ಇಲ್ಲ. 2 ನಿಮಿಷದ ಮೌನ ಇದೆಯಲ್ಲ, 2 ನಿಮಿಷದ ಮೌನ 136 ಕೋಟಿ ಜನಸಂಖ್ಯೆಯ ಈ ಭಾರತ ಜನರ ಮನಸ್ಸಿಗೆ ಸೈನಿಕರ ವಾಣಿಯನ್ನು ಮುಟ್ಟಿಸುವಂಥ ಮೌನ ಅಂತ ನಾನು ಭಾವಿಸ್ತೀನಿ. ಅದಕ್ಕಿಂತ ದೊಡ್ಡ ಮಾತು ಯಾವುದಿದೆ? ನಿಜ. ನಿಜಕ್ಕೂ ನೀವಾಗಲೇ ಒಂದು ಒಳ್ಳೆ ಮಾತನ್ನು ಹೇಳಿದ್ರಿ. ಇವತ್ತು ನಾವು ಇಷ್ಟೊಂದು ಸುರಕ್ಷಿತವಾಗಿದ್ದೀವಿ, ಇಷ್ಟೊಂದು ನಿಶ್ಚಿಂತೆಯಾಗಿದ್ದೀವಿ, ಸಂತೋಷವಾಗಿದ್ದೀವಿ, ಸಂಭ್ರಮದಿಂದ ಗಣರಾಜ್ಯೋತ್ಸವ ಆಚರಿಸ್ತಾ ಇದ್ದೀವಿ ಅಂತಂದ್ರದ ಕಾರಣ ನಮ್ಮ ಸೈನಿಕರು. ಆ ಸೈನಿಕರಿಗೆ ನಮ್ಮನ ಪ್ರಧಾನಿ ಮೋದಿಯವರಿಂದ. ಸೊ ಅಲ್ಲಿಂದ ಇವರಿಗೆ ಬರ್ತಾ ಇದ್ದಾರೆ. ಇನ್ನು ಪಥಸಂಚಲನ ಶುರುವಾಗುತ್ತೆ. 76ನೇ ಗಣರಾಜ್ಯೋತ್ಸವದ ವಿಧಿವಿಧಾನಗಳು ಈ ಮುಖಾಂತರ ಆರಂಭ ಆಗ್ತಾ ಇವೆ. ನಾವು ತೋರಿಸ್ತಾ ಇದ್ದೀವಿ ನಿಮಗೆ.
ಹುತಾತ್ಮ ವೀರ ಯೋಧರ ಸ್ಮಾರಕಕ್ಕೆ ಪ್ರಧಾನಿ ಮೋದಿ ನಮನವನ್ನು ಸಲ್ಲಿಸ್ತಿರೋದು. 2 ನಿಮಿಷ ಮೌನಾಚರಣೆ ಮಾಡಿದಂಥ ಪ್ರಧಾನಿ ಅಲ್ಲಿಂದ ಬಂದು ತಮ್ಮ ಹಸ್ತಾಕ್ಷರವನ್ನು ಹಾಕ್ತಾ ಇದ್ದಾರೆ. हमेशा याद रहेगा उनका बलिदान. ನಿಜ, ಅಂದರೆ ಇತಿಹಾಸವನ್ನು ತಿಳಿದೇ ಇದ್ದವನು ಇತಿಹಾಸವನ್ನು ಸೃಷ್ಟಿಸಲಾರ ಅಂತಾರೆ. ಜೊತೆಗೆ ನಮ್ಮ ಭವಿಷ್ಯಕ್ಕೆ ನಮ್ಮ ಇತಿಹಾಸ ಪರಂಪರೆ ಅದರ ಅರಿವು ಬಹಳ ಪ್ರಮುಖ ಆಗತ್ತೆ. ಹಾಗಾಗಿಯೇ ಈ ಬಾರಿಯ ಗಣರಾಜ್ಯೋತ್ಸವದ ಏನು ಸಂದೇಶ ಇದೆ, ವಿರಾಸತ್ ಔರ್ ವಿಕಾಸ್, ಅದರ ಧ್ಯೇಯದೊಂದಿಗೆ ನಡೆಸಲಾಗ್ತಾ ಇರುವಂಥದ್ದು. ಹಾಗಾಗಿ ನಮ್ಮ ಪರಂಪರೆಯನ್ನ ನೆನಪಿಸ್ಕೊಂಡು ಜೊತೆಗೆ ನಮಗಾಗಿ ಮಾಡಿದ ಈ ಯೋಧ ಜೀವಗಳಿಗೆ ಸ್ಮರಣೆಯನ್ನ ಮಾಡ್ತಾ ನಾವು ಮುಂದೆ ಅಡಿ ಇಡಬೇಕಾದಂತಹ ಒಂದು ಸಂದರ್ಭ. ಪುಷ್ಪಗುಚ್ಛ ಇರಿಸಿ ವೀರ ಯೋಧರ ಸ್ಮಾರಕಕ್ಕೆ ಮೋದಿ ನಮನವನ್ನು ಸಲ್ಲಿಸಿದ್ರು. ತಮ್ಮ ಹಸ್ತಾಕ್ಷರವನ್ನು ಹಾಕಿ ರಕ್ಷಣಾ ಸಚಿವರೊಂದಿಗೆ ಈಗ ಬರ್ತಾ ಇದ್ದಾರೆ. ರಾಷ್ಟ್ರೀಯ ಯುದ್ಧ ಸ್ಮಾರಕದಿಂದ ಹೊರಟಿದ್ದಾರೆ. ಸ್ವರ್ಣಿಂ ಭಾರತ್ ವಿರಾಸತ್ ಔರ್ ವಿಕಾಸ್, ಅಂದರೆ ಪರಂಪರೆ ಮತ್ತು ಪ್ರಗತಿ, ಆ ಧ್ಯೇಯದೊಂದಿಗೆ ಈ ಬಾರಿಯ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಲಾಗ್ತಾ ಇದೆ. ಸಾಂಸ್ಕೃತಿಕ ಉತ್ಸವದ ರೀತಿಯಲ್ಲಿ ತೋರುತ್ತೆ. ಜೊತೆಗೆ ನಮ್ಮ ದೇಶದ ಸೇನಾ ಬಲ ಆ ಶಕ್ತಿ ಪ್ರದರ್ಶನವನ್ನು ತೋರೋದಕ್ಕೂ ಕೂಡ ಇದೊಂದು ಬೃಹತ್ ವೇದಿಕೆ. ನೋಡಿ ಯಾವ ರೀತಿ ಹೈ ಅಲರ್ಟ್ ಇದೆ ನೋಡಿ ಅಲ್ಲಿ. ಆ ಸುತ್ತಮುತ್ತ ಆ ಕಪ್ಪು ಕನ್ನಡಕಗಳನ್ನು ಹಾಕ್ಕೊಂಡು, ಆ ಕಪ್ಪು ಕನ್ನಡಕ ಮಾತ್ರ ನಮಗೆ ಕಾಣ್ತಾ ಇರುತ್ತೆ, ಒಳಗಡೆ ಕಣ್ಣು ತಿರುಗ್ತಾ ಇರುತ್ತೆ ಹಂಗನೇ. ಯಾವ ಕಡೆ ಒಂದು ಚೂರು ಆ ಕಡೆ ಈ ಕಡೆ ಅಲಗಾಡಿದ್ರು ಕೂಡ ಅಲ್ಲಿ ಅಷ್ಟರ ಮಟ್ಟಿಗೆ ಜಾಗೃತಿ ಇರುತ್ತೆ ಅಲ್ಲಿ. ಸಾಮಾನ್ಯ ಸಂಗತಿ ಅಲ್ಲ. ಯಾಕೆ ಈ ದಿಲ್ಲಿಯನ್ನು ಈ ರಾಜ್ಯಗಳ ಅಧೀನಕ್ಕೆ ಕೊಡಬಾರದು ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ದೊಡ್ಡ ಮಟ್ಟದ ಚರ್ಚೆ ಆಯ್ತಲ್ಲ ಸದನದಲ್ಲಿ. ಕಾರಣ ಏನಪ್ಪ ಅಂತಂದ್ರೆ ಇದೇನೇನೆ. ಯಾಕಂದರೆ ಈ ರೀತಿ ದೇಶ ವಿದೇಶದ ಗಣ್ಯರುಗಳಿರ್ತಾರೆ, ರಾಯಭಾರಿಗಳಿರ್ತಾರೆ, ರಾಯಭಾರ ಕಚೇರಿಗಳಿರ್ತವೆ, ಈ ರೀತಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ನಡೀತಾ ಇರ್ತವೆ. ನಾವು ನಮ್ಮ ಶಸ್ತ್ರಾಸ್ತ್ರಗಳನ್ನು ನಾವು ಇಡೀ ಜಗತ್ತಿಗೆ ತೋರಿಸ್ತಾ ಇರ್ತೀವಿ ನೋಡಿ ಹಿಂಗೆ ಅಂತ. ಏನಾದರೂ ಒಂದು ಚೂರು ಎಡವಟ್ಟು ಆಗಿಬಿಟ್ರೆ ನಿಜ. ಹೀಗಾಗಿನೇ ಹಿಂದೆ ಈ ಪಟ್ಟಾಭಿ ಸೀತಾರಾಮಯ್ಯ ನೇತೃತ್ವದಲ್ಲಿ ಒಂದು ಸಮಿತಿ ರಚನೆ ಮಾಡಿರ್ತಾರೆ, ಆಯಾ ರಾಜ್ಯಗಳಿಗೆ ಕೊಡಬೇಕು ಅಂತ. ಪಟ್ಟಾಭಿ ಸೀತಾರಾಮಯ್ಯ ಆಯಾ ರಾಜ್ಯಗಳಿಗೆ ಕೊಡಬೇಕು ಅಂತಾರೆ. ನೆಹರು ಸೇರಿದಂತೆ ಎಲ್ಲರೂ ಕೂಡ ಅದನ್ನು ಖಂಡಿಸ್ತಾರೆ, ನೋ ಸಾಧ್ಯನೇ ಇಲ್ಲ ಅಂತ. ದೇಶದ ಸಮಗ್ರತೆ ಅದಕ್ಕೆ ಯಾವತ್ತೂ ಕೂಡ ಧಕ್ಕೆ ಬರಬಾರ್ದು. ಹೀಗಾಗಿ ದೆಹಲಿ ಆಡಳಿತವನ್ನು ಅಲ್ಲಿನ ರಾಜ್ಯದ ಆಡಳಿತ ಕೊಡೋಕ್ಕೆ ಸಾಧ್ಯವೇ ಇಲ್ಲ ನಾವು ಅಂತ